ಅಮ್ಮನ ಬಲವಂತಕ್ಕೆ ಅವಳ ಗೆಳತಿಯ ಮಗಳು ಮೀನಾಳನ್ನು ಮುಖ ನೋಡದೆ ಮದುವೆಗೆ ಒಪ್ಪಿಕೊಂಡೆ. ಮದುವೆಯಾದ ರಾತ್ರಿ ನೋಡಿ ಭಯವಾಯಿತು. ಏಕೆಂದರೆ ಮದುವೆಯಲ್ಲಿ ಮೇಲಿಂದ ಮುಖವನ್ನು ಕವರ್ ಮಾಡಿರುತ್ತಾರೆ ಅಲ್ಲವೇ? ಅವಳು ಬೇರೆ ಯಾರೂ ಅಲ್ಲ. ಅವಳು ನನ್ನ ಪ್ರಾಣ ಸ್ನೇಹಿತನ ಪ್ರೇಮಿ. ಅವಳಿಗಾಗಿ ಅವನು ಪ್ರಾಣ ಬಿಡಲು ಸಿದ್ಧನಿದ್ದ. ಇಂದು ಇವಳು ನನ್ನ ಮಡದಿ. ಅಯ್ಯೋ, ಹೆಂಡತಿ ಅಂತ ಒಪ್ಪಿಕೊಳ್ಳಲ್ಲ, ಅಥವಾ ನನ್ನ ಗೆಳೆಯನ ಜೊತೆ ಇವಳ ಮದುವೆ ಮಾಡಿಸಲ್ಲ, ಡೈವರ್ಸ್ ಕೊಟ್ಟು. ಈ ಸಂದರ್ಭದಲ್ಲಿ ನನ್ನ ಗೆಳೆಯ ಮಾಡಿದ ಕೆಲಸ ನೆನಪಾಗಿ ಬೆಚ್ಚಿಬಿದ್ದೆ. ಅವನು ಅಯ್ಯೋ. ನನ್ನ ಹೆಸರು ಕಿರಣ್. ಚಿಕ್ಕಂದಿನಿಂದ ಅಪ್ಪನ ಮುಖವನ್ನು ನೋಡದ ನಾನು ನತದೃಷ್ಟ. ಅಪ್ಪ ಎಂದರೆ ತುಂಬ ಇಷ್ಟ. ಆದರೆ ಬೇರೆ ಹುಡುಗಿ ಜೊತೆ ಮದುವೆಯಾಗಿ ಅಪ್ಪ ನನ್ನನ್ನು ಮತ್ತು ಅಮ್ಮನನ್ನು ಬಿಟ್ಟುಬಿಟ್ಟ. ಅಮ್ಮ ಕೂಡ ಕೆಲಸಕ್ಕೆ ಹೋಗುತ್ತಿದ್ದರಿಂದ ಯಾವುದೇ ಜೀವನಾಂಶ ಸಿಕ್ಕಿಲ್ಲ. ಡೈವರ್ಸ್ ಸಿಕ್ಕಿದ ಮೇಲೆ ಅಪ್ಪನಿಂದ ಅಮ್ಮನಿಗೆ. ನನ್ನ ಅಪ್ಪ ಒಂದೇ ಒಂದು ಬಾರಿ ಕೂಡ ನನ್ನನ್ನು ನೋಡಲು ಬಂದಿಲ್ಲ. ಮಗ ಅನ್ನುವ ಪ್ರೀತಿಯಾಗಲಿ ಮಮಕಾರವಾಗಲಿ ಸ್ವಲ್ಪವೂ ಇಲ್ಲ. ಸ್ಕೂಲಿನಲ್ಲಿ ಬೇರೆ ಹುಡುಗರು ಅವರ ಅಪ್ಪ ಅಮ್ಮನ ಜೊತೆ ಇರಬೇಕಾದಾಗ ನನಗೆ ಒಂದು ರೀತಿ ಸಂಕಟವಾಗುತ್ತಿತ್ತು. ನಾನು ಎಷ್ಟು ನತದೃಷ್ಟ. ನನಗೂ ಕೂಡ ಇಬ್ಬರ ಪ್ರೀತಿ ಇರಬೇಕು ಅಂತ. ಆದರೆ ಬಲವಂತದಿಂದ ಪ್ರೀತಿ ಸಿಗುವುದಿಲ್ಲ ಅಲ್ಲವೇ? ಅಮ್ಮ ತುಂಬ ಒಳ್ಳೆಯವಳು, ಅದರಲ್ಲಿ ಎರಡು ಮಾತಿಲ್ಲ. ಮದುವೆ ಆದ ದಿನದಿಂದಲೂ ಕೂಡ ಅವಳು ಅಪ್ಪನನ್ನು ಸರಿದಾರಿಗೆ ತರಲು ಪ್ರಯತ್ನಪಟ್ಟಳು. ಕೊನೆಗೆ ಅದರಲ್ಲಿ ವಿಫಲವಾದಳು. ಅಪ್ಪ ಬೇರೆ ಹುಡುಗಿ ಜೊತೆ ಮದುವೆ ಆದ ಮೇಲೂ ಕೂಡ ದುಡ್ಡಿಗಾಗಿ ಅಮ್ಮನನ್ನು ಪೀಡಿಸುತ್ತಿದ್ದ. ಒಂದು ಬಾರಿ ಕೋಪ ಬಂದು ನಾನು ಅಪ್ಪನ ಮುಖದ ಮೇಲೆ ಕಲ್ಲನ್ನು ಎಸೆದೆ. ಅದು ಅಪ್ಪನ ಹಣೆಯ ಮೇಲೆ ಬಿದ್ದು ರಕ್ತ ಸೋರುತ್ತಿತ್ತು. ಆ ವಿಷಯ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು. ಆದರೆ ನನ್ನ ಮತ್ತು ಅಮ್ಮನ ಅಸಹಾಯಕತೆಯ ಬಗ್ಗೆ ತಿಳಿದಿದ್ದ ನಮ್ಮ ಏರಿಯಾದ ಇನ್ಸ್ಪೆಕ್ಟರ್ ಅಪ್ಪನಿಗೆ ಚೆನ್ನಾಗಿ ಬೆಂಡೆತ್ತಿ ಕಳಿಸಿದರು. ಆ ಹೆಂಡತಿಗೆ ಜೀವನ ಅಂಶ ಕೊಡುತ್ತಿಲ್ಲ. ಮಗುವನ್ನು ಹೇಗೋ ಕಷ್ಟಪಟ್ಟು ಸಾಕುತ್ತಿದ್ದಾಳೆ. ಅದರಲ್ಲೂ ನೀನು ಬಂದು ಪುನಃ ಅವಳನ್ನು ದುಡ್ಡಿಗಾಗಿ ಪೀಡಿಸಿದರೆ ಹೇಗೆ? ಪ್ರೀತಿ ಇದ್ದರೆ ಡೈವರ್ಸ್ ಏಕೆ ಕೊಟ್ಟೆ? ಅವರ ಪಾಡಿಗೆ ಅವರನ್ನು ಬದುಕಲು ಬಿಡು. ಅಕಸ್ಮಾತ್ ಪದೇ ಈ ರೀತಿ ತೊಂದರೆ ಮಾಡುತ್ತಿದ್ದರೆ ನಾನು ಎಂದೂ ಕೂಡ ನೀನು ಹೊರಗೆ ಹೋಗಬಾರದು. ಜೀವನ ಪರ್ಯಂತ ಜೈಲಿನಲ್ಲಿ ಇರಬೇಕು. ಆ ರೀತಿ ಕೇಸ್ ಫೈಲ್ ಮಾಡುತ್ತೇನೆ, ಎಚ್ಚರ ಅಂತ ಅಪ್ಪನಿಗೆ ಚೆನ್ನಾಗಿ ಬೈದು ಕಳಿಸಿದರು. ಅಂದಿನಿಂದ ಅಪ್ಪ ನನಗಾಗಲಿ ನನ್ನ ಅಮ್ಮನಿಗಾಗಲಿ ಯಾವುದೇ ತೊಂದರೆ ಮಾಡುತ್ತಿರಲಿಲ್ಲ. ಸ್ವಲ್ಪ ವಯಸ್ಸಿಗೆ ಬಂದಂತೆ ನನಗೂ ಕೂಡ ಅಮ್ಮನ ಕಷ್ಟ ಅರ್ಥವಾಗುತ್ತಿತ್ತು. ಅಪ್ಪ ಇನ್ನೊಂದು ಮದುವೆ ಆಗಿದ್ದು ಅವನಿಗೂ ಕೂಡ ಒಬ್ಬಳು ಮಗಳಿದ್ದಳು. ಆದರೆ ಅಮ್ಮ ಮಾತ್ರ ಹೀಗೆ ಒಂಟಿಯಾಗಿರಬೇಕು. ಅದಕ್ಕೆ ಅಮ್ಮನ ಹತ್ತಿರ ಹಠ ಮಾಡಿದೆ. ದಯವಿಟ್ಟು ಮದುವೆ ಆಗು ಅಮ್ಮ, ನೀನು ಕೂಡ ನೆಮ್ಮದಿಯಾಗಿರು. ಕೇವಲ ನನಗಾಗಿ ಹಗಲು ರಾತ್ರಿ ದುಡಿಯುತ್ತೀಯ. ನಿನ್ನ ಬದುಕನ್ನು ನನಗಾಗಿ ಮುಡುಪಾಗಿ ಇಡುವ ಅವಶ್ಯಕತೆ ಏನು? ನೀನು ಕೂಡ ಸುಖವಾಗಿರಬೇಕು, ಸಂತೋಷವಾಗಿ ಇರಬೇಕು. ನಿನ್ನ ಸುಖವನ್ನು ನಾನು ನೋಡಬೇಕು. ಪ್ಲೀಸ್ ಅಮ್ಮ ಅಂತ ಹಠ ಮಾಡುತ್ತಿದ್ದೆ. ಆದರೆ ಅಮ್ಮ ನಕ್ಕಿ ಸುಮ್ಮನಾಗುತ್ತಿದ್ದಳು. ಈ ಹುಡುಗ ಏನೋ ಮಾತನಾಡುತ್ತಾನೆ ಅಂತ ಯಾವತ್ತೂ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಿರಲಿಲ್ಲ. ಅಜ್ಜಿ, ತಾತ, ಚಿಕ್ಕಪ್ಪ, ಚಿಕ್ಕಮ್ಮ ಪ್ರತಿಯೊಬ್ಬರಿಗೂ ಹೇಳಿದೆ. ಕೊನೆಗೆ ಅಮ್ಮನ ಗೆಳತಿ ಲಕ್ಷ್ಮಣಿಗೂ ಹೇಳಿದೆ. ಯಾರೂ ನನ್ನನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಕೊನೆಗೆ ಒಂದು ನಿರ್ಧಾರ ಮಾಡಿದೆ. ನಾನೇ ಅಮ್ಮನಿಗಾಗಿ ಹುಡುಗನನ್ನು ಹುಡುಕಿದೆ. ಅಮ್ಮನಿಗೆ ಅಮ್ಮನ ರೀತಿ ಸುಂದರವಾಗಿರಬೇಕು. ಆ ರೀತಿ ನನ್ನ ಗೆಳೆಯನ ಅಪ್ಪ. ಅವರಿಗೆ ಹೆಂಡತಿ ಇಲ್ಲ. ಅಮ್ಮನಿಗೆ ಹೇಳದೆ ಮಾಡದೆ ಇಂದು ಅಮ್ಮ ಆಫೀಸ್ಗೆ ರಜಾ ಹಾಕಿ ಮನೆಯಲ್ಲಿ ಇದ್ದಳು. ನನ್ನ ಗೆಳೆಯ ಮತ್ತು ಅವರ ಅಪ್ಪನನ್ನು ಮನೆಗೆ ಕರೆದುಕೊಂಡು ಬಂದು, ಅಮ್ಮ, ನೀನು ಇವರನ್ನು ಮದುವೆ ಆದರೆ ನನಗೆ ಖುಷಿಯಾಗುತ್ತದೆ. ಇವರು ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಅಮ್ಮನಿಗೆ ಕೋಪ ಬಂತು. ನನ್ನ ಕೆನ್ನೆಗೆ 2 ಏಟು ಹೊಡೆದಳು. ನಂತರ ನನ್ನ ಗೆಳೆಯನ ಅಪ್ಪನ ಹತ್ತಿರ ಹೇಳುತ್ತಾಳೆ, ಅವನೇನೋ ಚಿಕ್ಕ ಮಗು, ಅವನು ಕರೆದ ಅಂತ ನೀವು ಬಂದರೆ ಹೇಗೆ? ಬಂದ ದಾರಿಗೆ ಸುಂಕವಿಲ್ಲ ಅಂತ ಹೇಳಿ ನಿಮ್ಮ ಮನೆಯ ಕಡೆ ನೀವು ಹೋದರೆ ಸರಿ. ಚಿಕ್ಕ ಮಗುವಿನ ಜೊತೆ ಸೇರಿ ಈ ರೀತಿ ಚೆಲ್ಲಾಟ ಆಡಿದರೆ ಸರಿಯಾಗಿ ಇರುವುದಿಲ್ಲ ಅಂತ ಚೆನ್ನಾಗಿ ಬೈದು ಕಳಿಸಿದಳು. ಇದಾದ ಮೇಲೆ ಅಮ್ಮ ನನ್ನ ಮೇಲೆ ಕೋಪಗೊಂಡು
ವಾರಗಟ್ಟಲೆ ಮಾತನಾಡುತ್ತಿರಲಿಲ್ಲ. ಅವಳ ಸಂಕಟ ನಿಧಾನವಾಗಿ ಅರ್ಥವಾಗತೊಡಗಿತು. ಪ್ರೀತಿ, ಪ್ರೇಮ, ಮದುವೆ ಯಾವುದೇ ಸಂಬಂಧವಾಗಲಿ ಅದು ಮನಸ್ಸಿನಿಂದ ಬರಬೇಕು, ಬಲವಂತವಾಗಿ ಮಾಡಬಾರದು. ಆದರೆ ಹೇಳದೆ ಕೇಳದೆ ಬರುವುದು ಒಂದೇ ಪ್ರೀತಿ, ತಾಯಿ ಮಗುವಿನ ಪ್ರೀತಿ. ಅಂದಿನಿಂದ ಅಮ್ಮನ ಮೇಲೆ ಪ್ರೀತಿ ಇನ್ನೂ ಹೆಚ್ಚಾಯಿತು. ಅಮ್ಮನಿಗೆ ಭಯ, ತನ್ನ ಮದುವೆ ಆದರೆ ಮಗನನ್ನು ಆ ಮನುಷ್ಯ ಎಂದಿಗೂ ಕೂಡ ಒಪ್ಪಿಕೊಳ್ಳುವುದಿಲ್ಲ. ಕೇವಲ ಅಮ್ಮ ಮಾತ್ರ ಬೇಕಾಗಿರುತ್ತಾರಂತೆ. ಅದಕ್ಕೆ ಅಮ್ಮ, ನನಗೆ ಮದುವೆ ಬೇಡ, ಸಂಸಾರ ಬೇಡ, ಜೀವನದ ಯಾವ ಸುಖದ ಅವಶ್ಯಕತೆ ಕೂಡ ಇರುವುದಿಲ್ಲ, ಕೇವಲ ಮಗನ ಸುಖ ಬೇಕು, ಅವನು ಸುಂದರವಾಗಿ ಬದುಕನ್ನು ಕಟ್ಟಿಕೊಂಡರೆ ನನಗೆ ಅದಕ್ಕಿಂತ ದೊಡ್ಡ ಅದೃಷ್ಟ ಇನ್ನೊಂದು ಇಲ್ಲ ಅಂತ ಹಗಲು ರಾತ್ರಿ ದುಡಿಯುತ್ತಿದ್ದಾಳೆ. ಅವಳ ಪರಿಶ್ರಮಕ್ಕೆ ಫಲ ಬಂದಿದೆ. ನಾನು ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸದಲ್ಲಿ ಇದ್ದೇನೆ, ಕೈ ತುಂಬ ಸಂಬಳ ಬರುತ್ತದೆ. ಈಗ ಅಮ್ಮನಿಗೆ ಹೇಳಿದೆ, ಕೆಲಸ ಬಿಟ್ಟು ಬಿಟ್ಟು ಆರಾಮವಾಗಿ ಮನೆಯಲ್ಲಿ ಇರುವಂತೆ. ಅವಳು ಒಪ್ಪಲಿಲ್ಲ. ನೀನು ಚಿಕ್ಕವನಾಗಿದ್ದಾಗಲೇ ಕಷ್ಟಪಟ್ಟು ಕೆಲಸಕ್ಕೆ ಹೋಗುತ್ತಿದ್ದೆ, ಈಗ ನಿನಗೆ ನನ್ನ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಇದ್ದು ಏನು ಮಾಡಲಿ ಹೇಳು? ಮೊದಲು ನೀನು ಮದುವೆ ಮಾಡಬೇಕು. ನಿನಗೆ ಮಕ್ಕಳಾದ ಮೇಲೆ ಆ ಮಕ್ಕಳನ್ನು ನೋಡಿಕೊಳ್ಳಲು ಮನೆಯಲ್ಲಿ ಇರುತ್ತೇನೆ ಅಂತ ಹೇಳಿದಳು. ಆದರೆ ನನಗೆ ಮದುವೆ ಆದರೆ ಎಲ್ಲಿ ಅವಳು ಅಮ್ಮನಿಗೆ ತೊಂದರೆ ಕೊಡುತ್ತಾಳೆ ಅನ್ನುವ ಭಯ. ನನಗೆ ಅಮೇರಿಕದಲ್ಲಿ ಪ್ರಾಜೆಕ್ಟ್ ವರ್ಕ್ ಇತ್ತು. ಅಲ್ಲಿ ತುಂಬ ಬ್ಯುಸಿಯಾಗಿ ಪ್ರಾಜೆಕ್ಟ್ ಮಾಡುತ್ತಿದ್ದೆ. ಆಗ ಅಮ್ಮನಿಂದ ಕಾಲ್ ಬಂತು. ಫೋಟೋವನ್ನು ಕಳಿಸಿದ್ದೇನೆ, ನನ್ನ ಗೆಳತಿಯ ಮಗಳು. ನೀನು ಅವಳನ್ನು ಚಿಕ್ಕವಳಾಗಿದ್ದಾಗ ನೋಡಿರುತ್ತೀಯ. ಚೆನ್ನಾಗಿ ಓದಿದ್ದಾಳೆ, ಒಳ್ಳೆಯ ಸಂಸ್ಕೃತಿ ಕಲಿತಿದ್ದಾಳೆ, ನಿನ್ನನ್ನು ತುಂಬ ಪ್ರೀತಿಸುತ್ತಾಳೆ, ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಅಂತ ಅಮ್ಮ ಮಾರುದ್ದ ಅವಳನ್ನು ಹೊಗಳುತ್ತಿದ್ದಳು. ಅಮ್ಮ ತಾಯಿ, ಅಷ್ಟೊಂದು ಹೊಗಳಿ ಐಸಚ್ಚುವ ಅವಶ್ಯಕತೆ ಇಲ್ಲ. ನಾನು ಮೊದಲೇ ಹೇಳಿದ್ದೇನೆ, ನಿನಗೆ ಇಷ್ಟವಾದರೆ ಸಾಕು. ನನಗೂ ಕೂಡ ಆ ಹುಡುಗಿ ಒಪ್ಪಿಗೆ. ನಿನ್ನ ಜೊತೆ ಅಡ್ಜಸ್ಟ್ ಆಗಬೇಕು. ನಿನ್ನನ್ನು ಅತ್ತೆ ಅಂತ ಅಲ್ಲ, ಅಮ್ಮ ಅಂತ ಪ್ರೀತಿಯಿಂದ ನೋಡಿಕೊಂಡರೆ ಕಣ್ಣು ಮುಚ್ಚಿಕೊಂಡು ಆ ಹುಡುಗಿಗೆ ನಾನು ತಾಳಿಯನ್ನು ಕಟ್ಟುತ್ತೇನೆ. ಫೋಟೋ ಏನು ಕಳಿಸುವ ಅವಶ್ಯಕತೆ ಇಲ್ಲ. ನಿನಗೆ ಇಷ್ಟವಾದರೆ ಸಾಕು ಅಂತ ಹೇಳಿದೆ. ನಾಳೆ ಮುಹೂರ್ತ. ನಾಳೆ ಬಿಟ್ಟರೆ ಇನ್ನು 5 ವರ್ಷದವರೆಗೆ ನಿನ್ನ ಜಾತಕದಲ್ಲಿ ಒಳ್ಳೆಯ ಮುಹೂರ್ತವಿಲ್ಲ ಅಂತ ಅಮ್ಮ ಹೇಳಿದಳು. ಆಗ ನಾನು ಅಮ್ಮನ ಮಾತಿಗೆ ಒಪ್ಪಿದೆ. ಟಿಕೆಟ್ ಮೊದಲೇ ಬುಕ್ ಆಗಿದ್ದರಿಂದ ಕಷ್ಟವಾಗಲಿಲ್ಲ ನನ್ನ ದೇಶಕ್ಕೆ ಹೋಗಲು. ಹೋದ ತಕ್ಷಣ ಅಮ್ಮ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಹಣೆಗೆ ಮುತ್ತು ಕೊಟ್ಟಳು. ನನ್ನ ಮಗ ದೊಡ್ಡವನಾಗಿದ್ದಾನೆ ಎಂದು, ಇಂದು ಮದುವೆ ಅಂತ ಖುಷಿಯಿಂದ ಕಣ್ಣೀರು ಹಾಕಿದಳು. ಈ ದಿನಕ್ಕಾಗಿ ನಾನು ತುಂಬ ದಿನಗಳಿಂದ ಕಾಯುತ್ತಿದ್ದೆ. ಮದುವೆಯಾದ ಮೇಲೆ ನೀನು ಎಂದೂ ಕೂಡ ಬೇಸರವಾಗಲಿ ಕೋಪವಾಗಲಿ ಮಾಡಿಕೊಳ್ಳುವುದಿಲ್ಲ. ನಿನ್ನ ಅಮ್ಮ ನಿನಗಾಗಿ ಹುಡುಕಿದ ಹುಡುಗಿಯ ಜೊತೆ ನೆಮ್ಮದಿಯಾಗಿ ಬದುಕುತ್ತೀಯ, ನನ್ನಾಣೆ ಅಂತ ಅಮ್ಮ ತುಂಬ ಕಾನ್ಫಿಡೆನ್ಸಿಂದ ಹೇಳಿದಳು. ಹುಡುಗಿಯ ಬಗ್ಗೆ ತಿಳಿದಿಲ್ಲ, ಆದರೆ ಅಮ್ಮನ ಬಗ್ಗೆ ಅವಳ ಕಾನ್ಫಿಡೆನ್ಸ್ ಮೇಲೆ ತುಂಬ ನಂಬಿಕೆ ಇದ್ದಿದ್ದರಿಂದ ಹುಡುಗಿಯನ್ನು ನೋಡದೆ ಮದುವೆ ಮಂಟಪದಲ್ಲಿ ಕೂತಿದ್ದೆ. ಹುಡುಗಿ ಬಂದಳು, ಆದರೆ ಅವಳ ಮುಖವನ್ನು ವೇಲಿಂದ ಕವರ್ ಮಾಡಿಕೊಂಡಿದ್ದರು. ನೋಡಲು ಸಾಧ್ಯವಾಗುತ್ತಿಲ್ಲ. ಅವಳಿಗೆ ತಾಳಿ ಕಟ್ಟಿದಾಗ ಅವಳ ಬೆನ್ನು ಮತ್ತು ಕತ್ತಿಗೆ ನನ್ನ ಕೈ ಟಚ್ ಆಯಿತು. ಒಂದು ಕರೆಂಟ್ ಪಾಸಾದಂತೆ ಆಯಿತು ನನ್ನ ದೇಹಕ್ಕೆ. ಇವಳನ್ನು ಎಂದಿಗೂ ಬಿಡಬಾರದು, ಇವಳು ನನ್ನವಳು ಅನ್ನುವ ಭಾವನೆ ಸಡನ್ನಾಗಿ ಬಂತು. ನನಗೆ ತಿಳಿಯದೆ ಪ್ರೀತಿ ಬಂತು ಅವಳ ಮೇಲೆ. ಮದುವೆ ಬಗ್ಗೆ ಖುಷಿ ಇಲ್ಲದ ನಾನು, ಆ ಹುಡುಗಿಯ ಸ್ಪರ್ಶ, ಅಮ್ಮನ ಮುಖದ ನೆಮ್ಮದಿ, ಇದನ್ನು ನೋಡಿ ಈ ಹುಡುಗಿಯ ಜೊತೆ ಚೆನ್ನಾಗಿ ಸಂಸಾರ ಮಾಡಬೇಕು, ಇವಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳಬೇಕು ಅನ್ನುವ ಭಾವನೆ ತಂತಾನೆ ಶುರುವಾಯಿತು. ಮೊದಲ ರಾತ್ರಿಗೆ ಕಾತುರದಿಂದ ಕಾಯುತ್ತಿದ್ದೇನೆ. ಮೊದಲು ನನ್ನ ಹುಡುಗಿ ಹೇಗಿದ್ದಾಳೆ, ಅವಳನ್ನು ನೋಡಬೇಕು. ಅವಳ ಇಷ್ಟ ಕಷ್ಟಗಳು, ಅವಳ ಆಸೆಗಳು ಎಲ್ಲವನ್ನು ಕೇಳಿ ತಿಳಿದುಕೊಳ್ಳಬೇಕು. ಇಡೀ ಪ್ರಪಂಚದ ಎಲ್ಲ ಸುಖವನ್ನು ಅವಳ ಕಾಲ ಕೆಳಗಡೆ ತಂದು ನಾನು ಸುರಿಯಬೇಕು ಅನ್ನುವ ಕನಸನ್ನು ಕಾಣುತ್ತಿದ್ದೆ. ಸಡನ್ನಾಗಿ ಅಮ್ಮ ಬಂದು ನಕ್ಕಳು. ಸಾಹೇಬ್ರು ಮದುವೆ ಬೇಡ ಅಂತ ಹೇಳುತ್ತಿದ್ದರು. ಈಗ ನೋಡಿದರೆ ಆಗಲೇ ಕನಸು ಕಾಣುತ್ತಿದ್ದಾರೆ ತಮ್ಮ ಹೆಂಡತಿಯ ಬಗ್ಗೆ. ಅಮ್ಮ, ನೀನು ನನ್ನನ್ನು ಅಣಕಿಸುತ್ತೀಯಾ ಅಂತ ಬೇಸರ ಮಾಡಿಕೊಂಡೆ. ಕೊನೆಗೆ ಅಮ್ಮ ನನ್ನ ಹಣೆಗೆ ಮುತ್ತನ್ನು ಕೊಟ್ಟು, ಇದು ನಿನಗೆ ಒಂದು ಮಹತ್ವದ ರಾತ್ರಿ,
ನಿನ್ನ ಬದುಕಿನಲ್ಲಿ ನಿನಗೆ ಒಳ್ಳೆಯದಾಗಲಿ ಅಂತ ಕಳಿಸಿದಳು. ಅವಳು ಈಗಲೂ ಕೂಡ ವೇಲಿಂದ ಅವಳ ಮುಖವನ್ನು ಕವರ್ ಮಾಡಿದ್ದಳು. ರೂಮಿಗೆ ಹೋದ ತಕ್ಷಣ ಬಾಗಿಲನ್ನು ಹಾಕಿದೆ. ಅವಳ ಹತ್ತಿರ ಬಂದೆ. ಅವಳ ತಲೆಯ ಮೇಲೆ ಇರುವ ಬಟ್ಟೆಯನ್ನು ತೆಗೆಯಲು ಹೋದಾಗ ನನ್ನ ಕೈ ನಡುಗುತ್ತಿದೆ. ಅಷ್ಟೇ ಅಲ್ಲ, ಅವಳು ಕೂಡ ನಡುಗುತ್ತಿದ್ದಾಳೆ ಭಯದಿಂದ. ನಿಧಾನವಾಗಿ ತೆಗೆದು ನೋಡಿದೆ. ತುಂಬ ಸುಂದರವಾದ ಮುಖ, ಪ್ರಶಾಂತವಾದ ಮುಖ. ಅಮ್ಮನ ರೀತಿ ಬೆಳ್ಳಗೆ ಇದ್ದಾಳೆ. ಕಣ್ಣು, ಕಿವಿ, ಮೂಗು ಎಲ್ಲವೂ ಸರಿಯಾಗಿ ಇದೆ. ತಿದ್ದಿದ ಗೊಂಬೆಯ ರೀತಿ ಇದ್ದಾಳೆ. ಆದರೂ ಸ್ವಲ್ಪ ಭಯದಿಂದ ಇದ್ದಾಳೆ. ನಾನು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ಅವಳ ಕೈ ತುಂಬ ಬಿಸಿ ಇದೆ. ಹೆದರಬೇಡ, ನಿನಗೆ ಹೇಗೆ ಇಷ್ಟ, ಯಾವ ರೀತಿ ಇಷ್ಟ, ಅದೇ ರೀತಿ ಮೊದಲ ರಾತ್ರಿ ನಡೆಯುತ್ತದೆ. ನಾನು ನಿನ್ನನ್ನು ಬಲವಂತ ಮಾಡುವುದಿಲ್ಲ. ನೀನು ನನ್ನ ಹೆಂಡತಿ, ಎಲ್ಲ ವಿಷಯದಲ್ಲೂ ನಿನಗೂ ಕೂಡ ಸಮಪಾಲು ಅಂತ ಹೇಳಿದೆ. ಆಗ ಅವಳು ನಿಧಾನವಾಗಿ ನಕ್ಕಳು. ಇದು ಅರೇಂಜ್ ಮ್ಯಾರೇಜ್ ಆಗಿದ್ದರಿಂದ ಅವಳಿಗೆ ಸ್ವಲ್ಪ ಸಮಯ ಬೇಕು ಅಂತ ಅನಿಸುತ್ತದೆ. ಮೊದಲು ಅವಳನ್ನು ನೋಡಿದ ತಕ್ಷಣ ಅವಳು ಪ್ಯಾನಿಕ್ ಆಗಿದ್ದಳು. ನನ್ನ ಮಾತುಗಳಿಂದ ಸ್ವಲ್ಪ ಹಗುರವಾದಳು. ತುಂಬ ಹೊತ್ತು ಇಬ್ಬರು ಮಾತನಾಡಿದೆವು. ಒಬ್ಬರನ್ನೊಬ್ಬರು ಮುಟ್ಟದೆ ನಮ್ಮ ಇಷ್ಟ ಕಷ್ಟಗಳ ಬಗ್ಗೆ. ಇಬ್ಬರ ಮಧ್ಯೆ ಒಂದು ಕಂಫರ್ಟ್ ಬಂತು. ಅವಳ ಯೋಚನೆ ಶೈಲಿ ನನ್ನ ಯೋಚನೆ ಶೈಲಿ ಒಂದೇ. ಬಹಳ ಬೇಗ ನಾವಿಬ್ಬರು ಅಡ್ಜಸ್ಟ್ ಆಗುತ್ತೇವೆ ಅನ್ನುವ ಮನಸ್ಥಿತಿಗೆ ಇಬ್ಬರು ಬಂದೆವು. ಬೆಳಿಗ್ಗೆ 4 ಗಂಟೆಗೆ ಮಲಗಬೇಕು ಅನ್ನುವ ಆಲೋಚನೆ ಬಂತು. ಇಬ್ಬರು ಪಕ್ಕಪಕ್ಕನೇ ಮಲಗಿದೆವು, ಆದರೆ ಬೇರೆ ಬೇರೆ ಬೆಡ್ಶೀಟನ್ನು ಒದ್ದಿಕೊಂಡು. ಇಬ್ಬರು ಸ್ವಲ್ಪ ದಿನ ಡೇಟ್ ಮಾಡೋಣ, ಆನಂತರ ದೈಹಿಕವಾಗಿ ಸೇರೋಣ ಅಂತ ಅವಳು ಹೇಳಿದಳು. ನನಗೂ ಕೂಡ ಅದು ಸರಿ ಅಂತ ಅನಿಸಿತು. ಕೇವಲ ಗಂಡ ಹೆಂಡತಿ ಅನ್ನುವ ವಿಷಯಕ್ಕೆ ಒಬ್ಬರಿಗೆ ಒಬ್ಬರು ತಮ್ಮನ್ನು ತಾವು ಅರ್ಪಿಸಿಕೊಂಡರೆ ಅದರಲ್ಲಿ ಏನೂ ಸುಖವಿರುವುದಿಲ್ಲ. ಪರಸ್ಪರ ಪ್ರೀತಿಸಿ ತಮ್ಮ ತಮ್ಮ ಸರ್ವಸ್ವವನ್ನು ಪರಸ್ಪರ ಹಂಚಿಕೊಂಡರೆ ಸ್ವರ್ಗಕ್ಕೆ ಸಮ ಆ ಬದುಕು ಅಂತ ಅನಿಸಿತು. ನಾನು ನಕ್ಕಿದೆ ಅವಳ ವಿಚಾರ ಶೈಲಿಗೆ ಬೆರಗಾಗಿ. ಬೆಳಿಗ್ಗೆ ಎಚ್ಚರವಾದಾಗ 10 ಗಂಟೆ ಆಗಿತ್ತು. ಅವಳು ಆಗಲೇ ಎದ್ದು ಫ್ರೆಶ್ ಆಗಿ ಹೊರಗಡೆ ಹೋಗಿದ್ದಳು. ನನ್ನನ್ನು ಎಬ್ಬಿಸಿರಲಿಲ್ಲ. ನಾನು ರೆಡಿಯಾಗಿ ಹೊರಗಡೆ ಹೋದಾಗ ಮನೆಯಲ್ಲಿ ಇದ್ದ ಎಲ್ಲ ನೆಂಟರು ನನ್ನನ್ನು ನೋಡಿ ಅಣಕಿಸುತ್ತಿದ್ದರು. ರಾತ್ರಿ ತುಂಬ ಬ್ಯುಸಿ ಅಂತ ಅನಿಸುತ್ತದೆ. ಮೊದಲ ರಾತ್ರಿ ಅಲ್ಲವೇ? ತುಂಬ ಕುತೂಹಲ. ನನ್ನನ್ನು ಮತ್ತು ಅವಳನ್ನು ತುಂಬ ರೇಗಿಸುತ್ತಿದ್ದರು. ಅಷ್ಟರಲ್ಲಿ ನನ್ನ ಗೆಳೆಯ ಆದಿ ಫೋನ್ ಮಾಡಿದ್ದ. ಪ್ಲೀಸ್, ಅರ್ಜೆಂಟ್ ಮಾತನಾಡಬೇಕು ನಿನ್ನ ಜೊತೆ ಅಂತ. ಅವನು ಯಾವಾಗಲೂ ಈ ರೀತಿ ಮೆಸೇಜ್ ಮಾಡುವುದಿಲ್ಲ. ಮಾಡಿದರೆ ತುಂಬ ಅರ್ಜೆಂಟ್ ಇರುತ್ತದೆ. ನನಗೆ ಕಷ್ಟಕಾಲದಲ್ಲಿ ತುಂಬ ಸಹಾಯ ಮಾಡಿದ್ದಾನೆ ಅಂತ ಅಮ್ಮನಿಗೆ ಹೇಳಿ ಹೊರಗೆ ಬಂದೆ. ಆಗಲೇ ಅವಳು ನನ್ನ ಮನಸ್ಸನ್ನು ದೇಹವನ್ನು ಆವರಿಸಿದ್ದಾಳೆ. ಒಂದೇ ದಿನಕ್ಕೆ ನನಗೆ ತಿಳಿಯದ ಹಾಗೆ ನನ್ನ ತುಟಿ ಹಂಚಿನಲ್ಲಿ ನಗು ಬಂತು. ಅಲ್ಲಿ ಹೋದಾಗ ಬೆಚ್ಚಿಬಿದ್ದೆ. ನನ್ನ ಗೆಳೆಯ ಹಾದಿ ಮನೆಯನ್ನೆಲ್ಲ ಚಿತ್ರ ವಿಚಿತ್ರವಾಗಿ ಮಾಡಿದ್ದಾನೆ. ಎಲ್ಲ ಸಾಮಾನುಗಳನ್ನು ಚೆಲ್ಲಾಪಿಲ್ಲಿ ಮಾಡಿದ್ದಾನೆ. ನನಗೆ ಗೊಂದಲವಾಯಿತು. ಒಳ್ಳೆ ಕೆಲಸಕ್ಕೆ ಹೋಗುತ್ತಾನೆ, ಸಂಬಳ ಬರುತ್ತದೆ, ಮತ್ತೆ ಇನ್ನೇನು ಸಮಸ್ಯೆ ಇವನದು ಅಂತ. ಆಗ ಕೋಪದಿಂದ ಅವನ ಕೆನ್ನೆಗೆ ಹೊಡೆದೆ. ಆಗ ಅವನು ವಾಸ್ತವಕ್ಕೆ ಬಂದ. ವಿಚಿತ್ರವಾಗಿ ಹಾಡುವುದನ್ನು ನಿಲ್ಲಿಸಿ ಜೋರಾಗಿ ಅಳುತ್ತಾ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಗೆಳೆಯ, ನನಗೆ ಮೋಸ ಮಾಡಿಬಿಟ್ಟಳು. ನಾನು ತುಂಬ ಪ್ರೀತಿಸಿದೆ. ಈಗ ಏನು ಮಾಡಲಿ? ನೀನೇ ನನಗೆ ದಾರಿ ತೋರಬೇಕು ಅಂದ. ಸಮಾಧಾನ ಮಾಡಿದೆ. ನಿನ್ನ ಸಮಸ್ಯೆ ನನಗೆ ಸರಿಯಾಗಿ ವಿವರವಾಗಿ ಹೇಳು, ಪರಿಹಾರ ಸಿಕ್ಕೇ ಸಿಗುತ್ತದೆ. ಹೇಗೆ ಸಿಗುತ್ತದೆ? ಅವಳು ನನ್ನನ್ನು ಬಿಟ್ಟು ಬೇರೆ ಮದುವೆ ಆಗಿದ್ದಾಳೆ. ಅವಳ ಗಂಡನನ್ನು ಬಿಟ್ಟು ಬರುತ್ತಾಳ? ಇಲ್ಲ ಅಲ್ಲವೇ? ಅವಳನ್ನು ಬಿಟ್ಟು ನನಗೆ ಸುಖ ಅನ್ನುವುದೇ ಇಲ್ಲ. ಅವಳೇ ನನ್ನ ಸುಖ, ಸಂತೋಷ, ನನ್ನ ಸರ್ವಸ್ವ. ಪ್ಲೀಸ್, ಅವಳು ನನಗೆ ಬೇಕು. ಏನು ಮಾತನಾಡುತ್ತಿದ್ದೀಯಾ ನೀನು? ಯಾರನ್ನಾದರೂ ಪ್ರೀತಿಸುತ್ತಿದ್ದೀಯಾ ಅಂತ ಕೇಳಿದೆ. ಅವನು ಏನೂ ಮಾತನಾಡದೆ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವನ ರೂಮ್ಗೆ ಕರೆದುಕೊಂಡು ಹೋದ. ರೂಮಿನ ಒಳಗಡೆ ನೋಡಿದ ತಕ್ಷಣ ನೆಲ ಕುಸಿಯಬಾರದೆ ಅಂತ ಅನಿಸಿತು. ನನ್ನ ಪ್ರೀತಿಯ ಹುಡುಗಿ, ಅಂದರೆ ನನ್ನ ಹೆಂಡತಿಯ ಫೋಟೋಗಳು ಗೋಡೆಯ ತುಂಬ. ಕೆಲವು ಫೋಟೋಗಳಲ್ಲಿ ಅವಳು ಮತ್ತು ಹಾದಿ ಕೈ ಹಿಡಿದುಕೊಂಡು ಶೋಲ್ಡರ್ ಮೇಲೆ ಕೈ ಹಾಕಿಕೊಂಡು ನಿಂತಿದ್ದಾರೆ.
ಖುಷಿಯಾಗಿ. ಅಂದರೆ ಅವರಿಬ್ಬರು ಪ್ರೇಮಿಗಳ ಗೆಳೆಯ. ಅವಳು ನನ್ನ ಪ್ರೇಯಸಿ. ನಿನ್ನೆ ಅವಳಿಗೆ ಬೇರೆ ಹುಡುಗನ ಜೊತೆ ಮದುವೆ ಆಯಿತಂತೆ. ಅಷ್ಟೊಂದು ಪ್ರೀತಿ ಕೊಟ್ಟು ಹೇಗೆ ನನಗೆ ಹೇಳದೆ ಹೊರಟು ಹೋದಳು? ನನಗೆ ಏನೋ ಅರ್ಥವಾಗಲಿಲ್ಲ. ಅವಳು ನನ್ನ ಜೊತೆ ಅಷ್ಟೊಂದು ಆರಾಮವಾಗಿ ಇದ್ದಳು. ಇಷ್ಟವಿಲ್ಲದ ಮದುವೆ ಆದರೆ ನನ್ನ ಮುಖವನ್ನು ನೋಡುತ್ತಿರಲಿಲ್ಲ. ಅಳುತ್ತಿದ್ದಳು, ಮುಖವನ್ನು ಗಂಟು ಹಾಕಿಕೊಂಡಿದ್ದಳು. ಇವನು ಕೂಡ ಎಂದು ಸುಳ್ಳು ಹೇಳುವುದಿಲ್ಲ. ಪ್ರತ್ಯಕ್ಷವಾಗಿ ಕಂಡರೂ ಪ್ರಾಮಾಣಿಸಿ ನೋಡಬೇಕು. ಏಕೆಂದರೆ ನನ್ನ ಹೆಂಡತಿ ಅವಳು. ಅವಳನ್ನು ಯಾರೋ ಕೇಳಿದರು ಅಂತ ಕೊಡಲು ಸಾಧ್ಯವೇ ಇಲ್ಲ. ನಿಜವಾಗಲೂ ಪ್ರೀತಿಯ ಅಥವಾ ಆ ಫೋಟೋಸ್ ಗ್ರಾಫಿಕ್ಸಾ ಅಂತ ಅಲ್ಲಿಂದ ಕೆಲವು ಫೋಟೋಗಳನ್ನು ನಾನು ಅವನಿಗೆ ತಿಳಿಯದಂತೆ ತೆಗೆದುಕೊಂಡೆ. ಅವನಿಗೆ ಸಮಾಧಾನ ಮಾಡಿದೆ. ಹೆಚ್ಚು ಕಡಿಮೆ ಮಾಡಿಕೊಂಡರೆ ಕಷ್ಟ ಅಂತ ಹೇಳಿ ಅವನ ತಮ್ಮನನ್ನು ಅವನ ಜೊತೆಯಲ್ಲೇ ಇರು ಯಾವಾಗಲೂ ಅಂತ ಹೇಳಿ ನಾನು ಆ ಫೋಟೋಗ್ರಾಫಿಕ್ಸಾ ಅಥವಾ ನಿಜವಾದ ಫೋಟೋಗಳ ಅಂತ ಫೋಟೋ ಸೆಂಟರಲ್ಲಿ ಟೆಸ್ಟ್ ಮಾಡಿಸಿದಾಗ ತಿಳಿಯಿತು ಅದು ನಿಜವಾದ ಫೋಟೋ. ಅಂದರೆ ಇಬ್ಬರು ಗರ್ಲ್ಫ್ರೆಂಡ್ ಬಾಯ್ ಫ್ರೆಂಡ್ಸಾ ಅಥವಾ ಲಿವಿಂಗ್ ರಿಲೇಷನಲ್ಲಿ ಇದ್ದಾರಾ? ನನ್ನ ಹೆಂಡತಿ ಅವನಿಗೆ ಹೇಗೆ ಮೋಸ ಮಾಡಿದಳು? ಅವನು ನನಗಿಂತ ಚೆನ್ನಾಗಿದ್ದಾನೆ, ಒಳ್ಳೆಯ ಸಂಬಳ ಬರುತ್ತದೆ, ಅಥವಾ ಅವನೇ ಸರಿ ಇಲ್ಲವಾ? ತಲೆ ಚಿಟ್ಟಿಡಿಯುತ್ತಿದೆ. ಮನೆಗೆ ಹೋದ ತಕ್ಷಣ ಅವಳ ಸುಂದರವಾದ ಮುಖವನ್ನು ನೋಡಿ ನನ್ನ ಕೋಪ, ಸಿಟ್ಟು, ಸಂದೇಹಗಳು ಒಮ್ಮೆಲೆ ದೂರ ಹೋದವು. ಯಾವುದೇ ಕಾರಣಕ್ಕೂ ಇವಳನ್ನು ನನ್ನಿಂದ ದೂರ ಕಳಿಸಲೇಬಾರದು ಅನ್ನುವ ಆಲೋಚನೆ ಪದೇ ಪದೇ ಮನಸ್ಸಿಗೆ ಬರುತ್ತದೆ. ಇವಳು ಯಾವ ತಪ್ಪನ್ನು ಮಾಡಿಲ್ಲ ಅಂತ ಮನಸ್ಸು ಹೇಳುತ್ತದೆ. ಆದರೆ ನನ್ನ ಗೆಳೆಯನು ಕೂಡ ತುಂಬ ಒಳ್ಳೆಯವನು. ಇಬ್ಬರಲ್ಲಿ ನಾನು ಯಾರನ್ನು ನಂಬಲಿ? ಬಾಲ್ಯದ ಸ್ನೇಹಿತನನ್ನು ಅಥವಾ ನೆನ್ನೆ ಬಂದ ನನ್ನ ಹೆಂಡತಿಯನ್ನು? ಅವಳ ಬಾಯಿಂದ ಬಾಯಿ ಬಿಡಿಸಬೇಕು ಅಂತ ಅವಳ ಜೊತೆ ತುಂಬ ಅನ್ಯೋನ್ಯವಾಗಿ ಇರುವ ರೀತಿ ವರ್ತಿಸಿದೆ. ಅವಳಿಗೆ ಮುಜುಗರವಾಗುತ್ತಿತ್ತು ಇಷ್ಟು ಬೇಗ ನನ್ನ ಹತ್ತಿರ ಬರುತ್ತಿದ್ದಾರೆ ಅಂತ. ನಾನು ಸುಮ್ಮನೆ ಕೇಳಿದೆ, ಏನಾದರೂ ವಿಷಯವಿದ್ದರೆ ಮನಸ್ಸು ಬಿಚ್ಚಿ ಹೇಳು. ನಾವಿಬ್ಬರು ಮುಂದೆ ಎಲ್ಲವನ್ನು ಹಂಚಿಕೊಳ್ಳುವವರು. ಮನಸ್ಸಿನಲ್ಲಿ ಮುಚ್ಚುಮರೆ ಇದ್ದರೆ ಕಷ್ಟವಾಗುತ್ತದೆ. ನಾನು ಕಾಲೇಜಿನಲ್ಲಿ ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದೆ. ನಂತರ ಅವಳನ್ನು ಬಿಟ್ಟುಬಿಟ್ಟೆ. ಅಷ್ಟರಲ್ಲಿ ನನ್ನ ಹೆಂಡತಿ ಅಳಲು ಶುರು ಮಾಡಿದಳು. ಹುಡುಗರು ಅದೇ ರೀತಿ ಅಲ್ಲವೇ? ಮೊದಲು ಪ್ರೀತಿಸುತ್ತೀರಾ, ಆನಂತರ ಬಿಟ್ಟು ಬಿಡುತ್ತೀರಾ ನಿಮ್ಮ ಅಟ್ರಾಕ್ಷನ್ ಕಡಿಮೆ ಆದ ಮೇಲೆ. ಅಂದರೆ ನಾನು ಕೂಡ ಕಾಲೇಜಿನಲ್ಲಿ ಒಂದು ಹುಡುಗನನ್ನು ಪ್ರೀತಿಸುತ್ತಿದ್ದೆ. ಪ್ರೀತಿಸುವ ಉದ್ದೇಶ ಇರಲಿಲ್ಲ. ಚೆನ್ನಾಗಿ ಓದಬೇಕು, ಬದುಕಿನಲ್ಲಿ ಏನನ್ನಾದರೂ ಸಾಧಿಸಬೇಕು ಅನ್ನುವ ಹಂಬಲ ಇತ್ತು. ಅವನು ಹಿಂದೆ ಬಿದ್ದ. ಇವನ ಕಾಟ ಶುರು ಮಾಡಿದ. ನಾನು ಅಂದುಕೊಂಡಿದ್ದೆ ತುಂಬ ಪ್ರೀತಿಸುತ್ತಾನೆ ಅಂತ. ಆದರೆ ಸುಳ್ಳು. ಅವನು ಎಂದೂ ಕೂಡ ನನ್ನನ್ನು ಪ್ರೀತಿಸಲಿಲ್ಲ. ಕೇವಲ ನನ್ನ ಅಪ್ಪ ಅಮ್ಮನ ದುಡ್ಡಿಗಾಗಿ, ಅವರ ಸ್ಟೇಟಸ್ಗಾಗಿ ಪ್ರೀತಿಸಿದ. ಕೆಟ್ಟದಾಗಿ ಬಳಸಿಕೊಳ್ಳಲು ನನ್ನನ್ನು ಪ್ರಯತ್ನಿಸಿದ. ಆದರೆ ನಾನು ಅವನ ಉಪಯೋಗಕ್ಕೆ ಬರಲಿಲ್ಲ. ಮದುವೆ ಆದ ಮೇಲೆ ಇದೆಲ್ಲ ಅಂತ ದೂರ ತಳ್ಳುತ್ತಿದ್ದೆ. ಒಂದು ದಿನ ಇದ್ದಕ್ಕಿದ್ದಂತೆ ಅವನನ್ನು ಒಂದು ಹುಡುಗಿಯ ಜೊತೆ ಹೋಟೆಲ್ನಲ್ಲಿ ನೋಡಿದೆ. ತುಂಬ ಕ್ಲೋಸ್ ಇದ್ದ. ಕ್ಲೋಸ್ ಫ್ರೆಂಡ್ ಅಂತ ಹೇಳಲು ಸಾಧ್ಯವಿಲ್ಲ, ಅದಕ್ಕಿಂತ ಒಂದು ಸ್ಟೆಪ್ ಮೇಲೆ. ನಂತರ ಅವನನ್ನು ಫಾಲೋ ಮಾಡಿದಾಗ ಇಬ್ಬರು ಹೋಟೆಲ್ನ ರೂಮಿನಲ್ಲಿ ಒಟ್ಟಿಗೆ ರಾತ್ರಿ ಪೂರ್ತಿ ಕಳೆದಿದ್ದಾರೆ. ಇಲ್ಲಿ ಚೆಕ್ ಮಾಡಿಸಿದಾಗ ಗಂಡ ಹೆಂಡತಿ ಅಂತ ರಿಸೆಪ್ಷನ್ನಲ್ಲಿ ಬರೆಸಿದ್ದ. ನಂತರ ಅದೇ ರಾತ್ರಿ ಆ ರೂಮಿನ ಬಾಗಿಲನ್ನು ಜೋರಾಗಿ ತಟ್ಟಿದೆ. ನನ್ನ ಜೊತೆ ನನ್ನ ಗೆಳತಿ ಇದ್ದಳು. ನಾನು ಪ್ರೀತಿಸಿದ್ದ ಹುಡುಗ ಕಡಿಮೆ ಬಟ್ಟೆಯಲ್ಲಿ ಹೊರಗೆ ಬಂದ. ಆ ಹುಡುಗಿ ಕೂಡ ಬಂದಳು ಹೊರಗೆ. ಅವಳು ಕೂಡ ಮೈ ತುಂಬ ಬಟ್ಟೆ ಹಾಕಿರಲಿಲ್ಲ. ನನಗೆ ನೀನು ಹೇಗೆ ಮೋಸ ಮಾಡಿದೆ ಅಂತ ಕೇಳಿದ್ದಕ್ಕೆ, ಮೋಸ ಏನೂ ಮಾಡಲಿಲ್ಲ, ಬೇಕಾದರೆ ನೀನು ಬಾ, ನಿನ್ನ ಜೊತೆ ರಾತ್ರಿ ಕಳೆಯುತ್ತೇನೆ. ನನ್ನ ಅವಶ್ಯಕತೆಗಳನ್ನು ಪೂರೈಸಲು ನೀನಾದರೂ ಪರವಾಗಿಲ್ಲ, ಇವಳಾದರೂ ಪರವಾಗಿಲ್ಲ, ಕೇವಲ ಪೂರೈಸಬೇಕು ಅಷ್ಟೇ. ಹುಡುಗಿ ಅಂತ ಆದರೆ ಸಾಕು, ಯಾರಾದರೇನು. ಹೊರಗೆ ಹೋಗಬೇಕು ಅಂತ ಅಂದುಕೊಳ್ಳುವಷ್ಟರಲ್ಲಿ ಅವನು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದ. ನೀನು ಕೆನ್ನೆಗೆ ಹೊಡೆದ ಅಲ್ಲವೇ? ಅದೇ ಕೆನ್ನೆಗೆ ಮುತ್ತು ಕೊಡುವಂತೆ ಮಾಡುತ್ತೇನೆ. ನಂತರ ಅವನ ಬಗ್ಗೆ ನಿಧಾನವಾಗಿ ವಿಚಾರಿಸಿದಾಗ ತಿಳಿದು ಬಂತು, ಅವನು ಬಟ್ಟೆಯನ್ನು ಬದಲಾಯಿಸುವಂತೆ ಹುಡುಗಿಯರನ್ನು ಬದಲಾಯಿಸುತ್ತಾನಂತೆ. ಆದರೆ ಅವನ ಬಗ್ಗೆ ಸರಿಯಾಗಿ ನಂಬುವುದಿಲ್ಲ. ತೀರಾ ಸಜ್ಜನನಂತೆ ನಾಟಕ ಮಾಡುತ್ತಾನಂತೆ.
ಇದರಿಂದ ಬೇಸತ್ತ ನಾನು ಅಪ್ಪ ಅಮ್ಮ ನಿಮ್ಮನ್ನು ತೋರಿಸಿದರು. ಪ್ರೀತಿಸಿದ ಹುಡುಗ ಮೋಸ ಮಾಡಿದ. ಕೊನೆ ಪಕ್ಷ ಅಪ್ಪ ಅಮ್ಮ ಸರಿಯಾಗಿ ನೋಡಿರುತ್ತಾರೆ. ಅವರು ಎಂದೂ ಕೂಡ ತಪ್ಪಾದ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ ಅನ್ನುವ ನಂಬಿಕೆ ಇತ್ತು. ಅದಕ್ಕೆ ಮದುವೆಗೆ ಒಪ್ಪಿಕೊಂಡೆ. ಆದರೆ ಆ ಮನುಷ್ಯನ ಮೇಲೆ ನನಗೆ ಯಾವುದೇ ಭಾವನೆಗಳಿಲ್ಲ. ನಾನು ಎಂದಿಗೂ ಕೂಡ ಅವನನ್ನು ಕ್ಷಮಿಸುವುದಿಲ್ಲ. ನನ್ನ ಬದುಕು ಕೇವಲ ನೀವು ಅಂತ ಹೇಳಿದಳು. ಅವಳ ಕಣ್ಣುಗಳಲ್ಲಿ ಸತ್ಯವಿತ್ತು. ಅವಳು ಸತ್ಯವನ್ನೇ ಹೇಳುತ್ತಿದ್ದಾಳೆ ಅನ್ನುವ ನಂಬಿಕೆ ಬಂತು. ಸಡನ್ನಾಗಿ ನನ್ನ ಗೆಳೆಯನ ಮಾತುಗಳು ನೆನಪಾದವು. ನಾನು ಏನೂ ಮಾತನಾಡದೆ ಅವನ ಜೊತೆ ಮಾತನಾಡಲು ಹೋದೆ. ಅವನಿಗೆ ಹೇಳದೆ ಹೋದರೆ ಅವನು ನಿಜವಾಗಲೂ ಹೇಗಿರುತ್ತಾನೆ ಅದನ್ನು ತಿಳಿಯಬಹುದು ಅನ್ನುವ ಉದ್ದೇಶವಿತ್ತು. ಅಲ್ಲಿ ಹೋದವನು ಬೆಚ್ಚಿಬಿದ್ದೆ. ಏಕೆಂದರೆ ನನ್ನ ಗೆಳೆಯ ಹೇಳುತ್ತಿದ್ದಾನೆ, ನನ್ನ ಗೆಳೆಯ ತುಂಬ ಮೂರ್ಖ. ಅವನ ಹೆಂಡತಿ ಸುಂದರವಾಗಿದ್ದಾಳೆ. ಅವಳು ನನ್ನ ಹಳೆಯ ಪ್ರೇಯಸಿ. ನನ್ನ ಎಲ್ಲ ನಿಜವಾದ ಸ್ವರೂಪ ಅಂದರೆ ಬೇರೆ ಹುಡುಗಿಯರ ಜೊತೆ ಕ್ಲೋಸ್ ಆಗಿ ಇದ್ದಿದ್ದನ್ನು ನೋಡಿ ಅವಳು ಹೊರಟು ಹೋದಳು. ಆದರೆ ಎಂದೂ ಕೂಡ ಅವಳನ್ನು ನಾನು ಮುಟ್ಟಿಲ್ಲ. ಅವಳ ಜೊತೆ ಒಂದು ರಾತ್ರಿ ಕಳೆದು ಬಿಟ್ಟಿದ್ದರೆ ಸರಿ ಹೋಗುತ್ತಿತ್ತು. ಮದುವೆಯಾದ ಮೇಲೆ ಅಂತ ಯಾವಾಗಲೂ ಹತ್ತಿರ ಬರುತ್ತಿರಲಿಲ್ಲ. ಈಗ ನನ್ನ ಗೆಳೆಯನ ಹತ್ತಿರ ನನ್ನ ಪ್ರೇಯಸಿ ನನ್ನನ್ನು ಬಿಟ್ಟು ಹೋಗಿದ್ದಾಳೆ ಅಂತ ನಿನ್ನೆ ನಾಟಕ ಮಾಡಿದ್ದೇನೆ. ಅವನು ಈಗ ನಿಜವಾಗಲೂ ಅವನ ಹೆಂಡತಿಯನ್ನು ಬಿಟ್ಟು ಬಿಡುತ್ತಾನೆ. ನಂತರ ಅವಳು ನನಗೆ ಸಿಗುವವರೆಗೂ ಅವಳನ್ನು ಬಿಡುವುದಿಲ್ಲ. ಬ್ಲ್ಯಾಕ್ ಮೇಲ್ ಮಾಡುತ್ತೇನೆ. ಒಂದೇ ಒಂದು ರಾತ್ರಿಯಾದರೂ ನನ್ನ ಜೊತೆ ಇರಬೇಕು. ನನ್ನ ಗೆಳೆಯ ಕೇವಲ ಅವನ ಅಮ್ಮನ ಜೊತೆ ಮಾತ್ರ ಬೆಳೆದಿದ್ದ. ಅವನಿಗೆ ಅಪ್ಪ ಅಂದರೆ ಹೇಗಿರುತ್ತಾನೆ, ಬದುಕು ಅಂದರೆ ಹೇಗಿರುತ್ತದೆ ಅಷ್ಟೊಂದು ತಿಳಿದಿಲ್ಲ. ಅಮಾಯಕ. ಯಾರಾದರೂ ಸ್ವಲ್ಪ ಪ್ರೀತಿ ತೋರಿಸಿದರೆ, ನಾಟಕ ಮಾಡಿದರೆ ಸಾಕು, ನಂಬಿಬಿಡುತ್ತಾನೆ. ಈಗ ಮದುವೆ ಆಗಿ ಒಂದೇ ಒಂದು ದಿನವಾಗಿದೆ. ಒಂದೇ ದಿನದಲ್ಲಿ ಅವನ ತನೆಯಲ್ಲಿ ಹುಳ ಬಿಟ್ಟಿದ್ದೇನೆ. ಇನ್ನೊಂದು ವಾರ ಕಳೆಯುವುದರ ಒಳಗೆ ಅವನೇ ಬರುತ್ತಾನೆ. ನನ್ನ ಹೆಂಡತಿಯನ್ನು ನೀನೇ ಮದುವೆ ಆಗು, ನಾನು ಅವಳಿಗೆ ಡೈವರ್ಸ್ ಕೊಟ್ಟು ಬಿಡುತ್ತೇನೆ ಅಂತ ನನ್ನ ಬಗ್ಗೆ ಇಲ್ಲ ಸಲ್ಲದ ವಿಷಯಗಳನ್ನು ಅವನ ತಮ್ಮನ ಹತ್ತಿರ ಹೇಳಿಕೊಳ್ಳುತ್ತಿದ್ದಾನೆ ಹೆಮ್ಮೆಯಿಂದ. ನಿನ್ನೆ ನಾನು ಸತ್ತು ಹೋಗುತ್ತೇನೆ, ನಾನು ಪ್ರೀತಿಸಿದ ಹುಡುಗಿ ಬೇರೆ ಹುಡುಗನ ಜೊತೆ ಮದುವೆ ಆದಳು ಅಂತ ದುಃಖಪಡುತ್ತಿದ್ದವನು ಇಂದು ನನ್ನನ್ನೇ ಮೂರ್ಖ ಆಗಿ ಮಾಡಿಬಿಟ್ಟಿದ್ದಾನೆ. ಚಿಕ್ಕಂದಿನಿಂದಲೂ ನನ್ನ ಗೆಳೆಯ ಅಂತ ನಾನು ನಂಬಿದ್ದರೆ ನನ್ನ ಸಂಸಾರವನ್ನು ಹಾಳು ಮಾಡಲು ಪಣ ತೊಟ್ಟಿದ್ದಾನೆ. ನಿಜ, ನನ್ನ ಹೆಂಡತಿ ಹೇಳಿದ್ದು ನಿಜ. ಅವಳು ತುಂಬ ಪ್ರೀತಿಸಿದ್ದಳು ಇವನನ್ನು. ಆದರೆ ಇವನು ಮೋಸ ಮಾಡಿದ. ಎಂದೂ ಕೂಡ ನಾನು ಇವನನ್ನು ಕ್ಷಮಿಸುವುದಿಲ್ಲ. ನನ್ನ ಹೆಂಡತಿಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ ಅಂತ ಅಲ್ಲಿಂದ ನಾನು ಆ ಮೂರ್ಖನ ಹತ್ತಿರ ಮಾತನಾಡುವುದು ವ್ಯರ್ಥ ಅಂತ ನನ್ನ ಹೆಂಡತಿಯನ್ನು ನೋಡುವ ಕಾತುರದಿಂದ ಹೋದೆ. ನಾನು ಒಂದು ಕ್ಷಣ ಯೋಚಿಸಿದ್ದೆ, ಅವರಿಬ್ಬರಿಗೂ ಮದುವೆ ಮಾಡಿಸೋಣ. ಹೇಗಿದ್ದರೂ ಪ್ರೀತಿಸಿದ್ದಾರೆ. ಮನೆಯವರ ಬಲವಂತಕ್ಕೆ ಇವಳು ಮದುವೆ ಆಗಿರಬಹುದು ನನ್ನನ್ನು. ಅವನು ಕೂಡ ಇವಳನ್ನು ಹುಚ್ಚನ ರೀತಿ ಪ್ರೀತಿಸುತ್ತಿದ್ದಾನೆ ಅಂತ ಚಿಂತಿಸಿದ್ದೆ. ಆದರೆ ಈಗ ಸತ್ಯ ಅರಿವಾಯಿತು. ಪ್ರತ್ಯಕ್ಷ ಕಂಡರೂ ಪ್ರಾಮಾಣಿಸಿ ನೋಡಬೇಕು. ಇದು ನನಗೆ ಚಿಕ್ಕಂದಿನಲ್ಲಿ ಅಮ್ಮ ಹೇಳಿಕೊಟ್ಟಿದ್ದು. ನಾನು ಎಂದಿಗೂ ಕೂಡ ಅವನನ್ನು ಕ್ಷಮಿಸುವುದಿಲ್ಲ ಅಂತ ಅವನ ನಂಬರನ್ನು ಬ್ಲಾಕ್ ಮಾಡಿಟ್ಟೆ. ಅವನಿಗೆ ಮೆಸೇಜ್ ಮಾಡಿದೆ, ಜೀವನದಲ್ಲಿ ಎಂದೂ ಕೂಡ ನೀನು ನನ್ನ ಮುಖವನ್ನು ನೋಡಬಾರದು. ನನಗೆ ನಿನ್ನ ಎಲ್ಲ ವಿಷಯಗಳು ತಿಳಿಯಿತು ಅಂತ ಮಾಡಿದ್ದೆ. ಮನೆಯ ಎಲ್ಲ ಕಡೆ ಹುಡುಕಿದೆ, ಆದರೆ ಅವಳು ಎಲ್ಲೂ ಕಾಣಿಸಲಿಲ್ಲ. ಕೆಲಸದವರನ್ನು ಕೇಳಿದಾಗ ಅವಳು ದೇವಸ್ಥಾನಕ್ಕೆ ಹೋಗಿರುವ ವಿಷಯ ತಿಳಿಯಿತು. ಯಾವ ದೇವಸ್ಥಾನ ಅಂತ ಕೇಳಿ ನಾನು ಕೂಡ ಅಲ್ಲಿಗೆ ಅರ್ಜೆಂಟಾಗಿ ಹೋದೆ. ದೇವಸ್ಥಾನದಲ್ಲಿ ನನ್ನನ್ನು ನೋಡಿ ಅಮ್ಮ ಮತ್ತು ಅವಳು ಸ್ವಲ್ಪ ಆಶ್ಚರ್ಯದಿಂದ ಇದ್ದರು. ಏನು ಸಮಾಚಾರ ಅಂತ ಕೇಳಿದರು ಅಮ್ಮ. ಏನೂ ಇಲ್ಲಮ್ಮ, ಮದುವೆಯಾದ ಮೇಲೆ ಇಬ್ಬರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಬೇಕಂತೆ. ನೀನು ಅವಳನ್ನು ಒಬ್ಬಳನ್ನೇ ಕರೆದುಕೊಂಡು ಬಂದಿದ್ದೀಯಾ? ಅಷ್ಟೇನಾ? ನೀವಿಬ್ಬರು ಮೇಲೆ ಪುನಃ ದರ್ಶನ ಮಾಡೋಕ್ಕೆ ಹೋಗಿ, ನಾನು ಇಲ್ಲೇ ಕುಳಿತಿರುತ್ತೇನೆ. ಈ ಗಿಣಿಶಾಸ್ತ್ರದವನ ಹತ್ತಿರ ಶಾಸ್ತ್ರ ಕೇಳುತ್ತಿರುತ್ತೇನೆ ಅಂತ ಅಮ್ಮ ಅಲ್ಲೇ ಕೆಳಗೆ ಕುಳಿತುಕೊಂಡಳು. ಅವಳಿಗೆ ಪುನಃ ಪುನಃ ಮೆಟ್ಟಿಲುಗಳನ್ನು ಹತ್ತಲು ಸಾಧ್ಯವಿಲ್ಲ. ಆದರೆ ನನಗೆ ಬೇಕಾಗಿದ್ದು ಅದೇ. ನನ್ನ ಹೆಂಡತಿಯ ಜೊತೆ ಒಬ್ಬನೇ ಮಾತನಾಡಬೇಕಿತ್ತು. ಅವಳನ್ನು ಮೇಲೆ ಕರೆದುಕೊಂಡು ಕೈ ಹಿಡಿದುಕೊಂಡು ಅವಳು ಆಶ್ಚರ್ಯವಾಗಿ ನೋಡುತ್ತಿದ್ದಳು. ಒಂದು ಹೊಸ ರೀತಿ. ಅಲ್ಲಿ ಜನರು ಯಾರೂ ಇರಲಿಲ್ಲ. ದೇವಸ್ಥಾನದ ಗರ್ಭಗುಡಿಯ ಬಳಿ ಅವಳ ಕೈಯನ್ನು ಹಿಡಿದುಕೊಂಡು ಕೇಳಿದೆ, ಇಲ್ಲಿ ಇರುವ ದೇವರ ಮೇಲೆ ಆಣೆ, ಎಂದೂ ಕೂಡ ನಿನ್ನ ಕಣ್ಣಿನಲ್ಲಿ ನೀರು ಬರಿಸುವುದಿಲ್ಲ, ನಿನಗೆ ನೋವು ಮಾಡುವುದಿಲ್ಲ, ನಿನ್ನ ಭೂತಕಾಲದ ಯಾವುದೇ ವಿಷಯದ ಬಗ್ಗೆ ಚರ್ಚೆ ಮಾಡುವುದಿಲ್ಲ.
ನನಗೆ ಅದರ ಅವಶ್ಯಕತೆಯೂ ಇಲ್ಲ. ನನ್ನ ಜೀವನದ ಗುರಿ ಇಂದಿನಿಂದ ನಿನ್ನನ್ನು ತುಂಬ ಪ್ರೀತಿಯಿಂದ ಚೆನ್ನಾಗಿ ನೋಡಿಕೊಳ್ಳುವುದು. ದಯವಿಟ್ಟು ಈ ದೇವರ ಸನ್ನಿಧಿಯಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಡುವೆಯಾ ಪ್ಲೀಸ್. ಬದುಕಿನಲ್ಲಿ ನಿನಗೆ ಏನೇ ಕಷ್ಟ ಬಂದರೂ ನಾನು ನಿನ್ನ ಜೊತೆ ಇರುತ್ತೇನೆ. ಕಣ್ಣು ಮುಚ್ಚಿ ನಿನ್ನನ್ನು ನಂಬುತ್ತೇನೆ ಅಂತ ಹೇಳಿದೆ. ಅವಳು ಆಶ್ಚರ್ಯದಿಂದ ನನ್ನನ್ನೇ ನೋಡುತ್ತಿದ್ದಳು. ನಿನ್ನೆ ನನಗೆ ಆಗಿದ್ದ ಹಳೆ ಗಾಯವನ್ನು ನಿಮ್ಮ ಹತ್ತಿರ ಹೇಳಿದರೂ ಕೂಡ ಪುನಃ ಅಂತ ಹೇಳಿದಳು. ನಿನ್ನ ಹಳೆ ಗಾಯ ಅಂದರೆ ನಿನಗೆ ಮೋಸ ಮಾಡಿದ ಹುಡುಗ ನನ್ನ ಚಿಕ್ಕಂದಿನ ಗೆಳೆಯ. ಅವನು ನಿನಗೆ ಮೋಸ ಮಾಡಿದರೆ ನನ್ನನ್ನು ಕೂಡ ಯಾಮಾರಿಸಿದ. ಆದರೆ ನನಗೆ ಈಗ ಸತ್ಯ ಅರಿವಾಯಿತು. ಕೇವಲ ಅವನು ನಾಟಕ ಮಾಡುತ್ತಿದ್ದಾನೆ ಅಂತ. ನಿನ್ನ ಮೇಲೆ ಇರುವ ಪ್ರೀತಿ ಇನ್ನೂ ಜಾಸ್ತಿ ಆಗಿದೆ. ದಯವಿಟ್ಟು ನಿನ್ನ ಜೊತೆ ಬದುಕಲು ನನಗೆ ಒಂದು ಅವಕಾಶ ಮಾಡಿಕೊಡು. ನಿನಗೆ ತಿಳಿಯುತ್ತದೆ ನನ್ನ ಪ್ರೀತಿ ಅದರ ಆಳ, ಅದರ ತೀವ್ರತೆ ಎಷ್ಟೊಂದು ಇದೆ ಅಂತ. ಅಮ್ಮನನ್ನು ಬಿಟ್ಟರೆ ನನ್ನ ಬದುಕಿನ ಸರ್ವಸ್ವ ನೀನು. ನೀನು ನನ್ನ ಪ್ರಾಣ. ನೀನು ಮತ್ತು ನನ್ನ ಅಮ್ಮ ಇಬ್ಬರು ಎರಡು ಕಣ್ಣುಗಳು. ಈ ಮಾತುಗಳನ್ನು ಆಡಬೇಕಾದಾಗ ನನ್ನ ಕಣ್ಣುಗಳಿಂದ ನನಗೆ ತಿಳಿಯದ ಹಾಗೆ ಕಣ್ಣೀರು ಬರುತ್ತಿತ್ತು. ಅಷ್ಟರಲ್ಲಿ ದೇವರ ಮೇಲಿದ್ದ ಹೂವು ಕೆಳಗೆ ಬಿದ್ದಿದ್ದು ಪೂಜಾರಿ ಅವರು ಹೇಳಿದ್ದರು, ಆ ದೇವರಿಗೂ ಕೂಡ ನೀವಿಬ್ಬರು ಒಂದಾಗಬೇಕು ಅಂತ ಆಸೆ ಇದೆ. ದೇವರ ತಲೆಯ ಮೇಲಿದ್ದ ಹೂವು ಕೆಳಗೆ ಬಿದ್ದಿದೆ ಅಂತ ನನ್ನ ಕೈಗೆ ಕೊಟ್ಟರು. ಅಷ್ಟರಲ್ಲಿ ನನ್ನ ಹೆಂಡತಿ ಹಿಂದೆ ತಿರುಗಿದಳು ಹೂವನ್ನು ಮುಡಿಸಿ ಅಂತ. ನಾನು ಅವಳ ತಲೆಗೆ ತುಂಬ ಖುಷಿಯಿಂದ ಹೂವನ್ನು ಮುಡಿಸಿದೆ. ನಂತರ ಅವಳು ನನ್ನ ಕೈಯನ್ನು ಹಿಡಿದುಕೊಂಡು, ಈ ದೇವರ ಮೇಲಾಣೆ ಎಂದೂ ಕೂಡ ನಿಮಗೆ ನನ್ನ ಮೇಲೆ ಬೇಸರವಾಗುವ ರೀತಿ ಅಥವಾ ನೋವಾಗುವ ಕೆಲಸವನ್ನು ಮಾಡುವುದಿಲ್ಲ. ನಿಮ್ಮನ್ನು ಮತ್ತು ಅಮ್ಮನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ ಅಂತ ಹೇಳಿದಳು. ನಂತರ ಇಬ್ಬರು ಖುಷಿಯಿಂದ ದೇವರಿಗೆ ಪೂಜೆ ಸಲ್ಲಿಸಿ ಕೆಳಗೆ ಬಂದೆವು. ಅಮ್ಮ ನಮ್ಮಿಬ್ಬರನ್ನು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದಳು. ಏಕೆ, ಏನಾಯಿತು ಅಂತ ಕೇಳಿದರೆ, ನೀವಿಬ್ಬರು ಶಿವಪಾರ್ವತಿಯ ರೀತಿ ಕಾಣುತ್ತಿದ್ದೀರಾ. ನನ್ನ ಜನ್ಮ ಸಾರ್ಥಕವಾಯಿತು. ಇಷ್ಟು ದಿನ ನಾನು ಪಟ್ಟ ಕಷ್ಟಕ್ಕೆ ಮಗು, ಈ ದಿನಕ್ಕಾಗಿ ನಾನು ಕಾಯುತ್ತಿದ್ದೆ. ನೀನು ಚೆನ್ನಾಗಿ ಓದಿ ಒಂದು ಕೆಲಸಕ್ಕೆ ಸೇರಬೇಕು. ನಂತರ ನಿನ್ನನ್ನು ತುಂಬ ಪ್ರೀತಿಯಿಂದ ಚೆನ್ನಾಗಿ ನೋಡಿಕೊಳ್ಳುವ ಹೆಂಡತಿ ನಿನಗೆ ಸಿಗಬೇಕು ಅಂತ. ಮುತ್ತಿನಂಥ ಹೆಂಡತಿ ಸಿಕ್ಕಿದ್ದಾಳೆ ಎಂದೂ ಕೂಡ ಅವಳಿಗೆ ನೋವು ಮಾಡಬೇಡ. ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಂಡೆ ಇಷ್ಟು ದಿನ, ಅದಕ್ಕಿಂತ ಹೆಚ್ಚಾಗಿ ಅವಳನ್ನು ನೋಡಿಕೊ. ಅವಳು ನಿನ್ನ ಮನೆಯ ಮಹಾಲಕ್ಷ್ಮಿ ಅಂತ ಅಮ್ಮ ಹೇಳಿ ನಮ್ಮಿಬ್ಬರಿಗೂ ದೃಷ್ಟಿಯನ್ನು ತೆಗೆದಳು. ನಾವಿಬ್ಬರು ಪರಸ್ಪರ ಮುಖವನ್ನು ನೋಡಿಕೊಂಡು ತುಂಬ ಹೊತ್ತು ನಗುತ್ತಿದ್ದೆವು ಖುಷಿಯಿಂದ. ಒಂದು ಸುಂದರವಾದ ಬದುಕಿನ ಆಗಮನಕ್ಕೆ ಕಾಯುತ್ತಾ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.